ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೈಟ್ ರೈಸ್, ಚಪಾತಿ, ರಾಗಿ ಮುದ್ದೆ ಮಾಡಿದಾಗ ಬೇಳೆ ಹಾಗೂ ನುಗ್ಗೆಕಾಯಿ ಸೇರಿಸಿ ಈ ರೀತಿಯಾದ ದಾಲ್ ಫ್ರೈಯನ್ನು ಮಾಡಿಕೊಳ್ಳಿ. ತುಂಬ ಟೇಸ್ಟಿ ಆಗ್ತದೆ. ನಾನಿದ್ದನ್ನು ಬ್ಯಾಚಲರ್ಸ್ ಬಿಗಿನರ್ಗೋಸ್ಕರ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿ ರೆಸಿಪಿ ಇದು. ಸಾಮಾನ್ಯವಾಗಿ ಎಲ್ಲರೂ ಸುಲಭವಾಗಿ ಮಾಡುವಂಥ ರೆಸಿಪಿ. ಮಾಡುವ ವಿಧಾನವನ್ನು ನೋಡೋಣ. ಇಲ್ಲಿ 1 ಕಪ್ಪಷ್ಟು ಮಸೂರ್ ದಾಲ್ ಹಾಗೂ ಅದರ ಅರ್ಧದಷ್ಟು ತೊಗರಿಬೇಳೆಯನ್ನು ಒಂದು ಕುಕ್ಕರ್ ಪ್ಯಾನಲ್ಲಿ ಸೇರಿಸ್ತಾ ಇದ್ದೇನೆ. ನೀವು ಮಸೂರ್ ದಾಲ್ ಬದಲು ಹೆಸರು ಬೇಳೆಯನ್ನು ಸಹ ಬಳಸ್ಬೋದು, ಅಥವಾ ಕೇವಲ ಒಂದು ಬಗೆಯದು ಬೇಳೆಯನ್ನು ಮಾತ್ರ ಬಳಸಿ ಈ ರೆಸಿಪಿಯನ್ನು ತಯಾರಿಸ್ಬೋದು. ನೀರು ಹಾಕಿ ಕ್ಲೀನಾಗಿ ಇದನ್ನು ತೊಳೆದು ಇದನ್ನು ಗ್ಯಾಸಲ್ಲಿಟ್ಟು 2 ಕಪ್ಪಷ್ಟು ನೀರನ್ನು ಸೇರಿಸಿ ಹಾಗೂ 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಕುಕ್ಕರಿದು ಲಿಡ್ ಮುಚ್ಚಿ ಇದಕ್ಕೆ 3 ಸೀಟಿ ಬರುವವರೆಗೆ ಬೇಯಿಸಿಕೊಳ್ಬೇಕು. ಇದು ಬೇಯುವಷ್ಟರಲ್ಲಿ ಇದರ ಮುಂದಿದ್ದು ತಯಾರಿಯನ್ನು ಮಾಡೋಣ. ಈಗ ಕಡಾಯಿಯಲ್ಲಿ 2 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿಕೊಳ್ಳುವ. ಕಾದ ತುಪ್ಪದಲ್ಲಿ ಇಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ 2 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸುವ. ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈಗ 1 ಸಣ್ಣಗೆ ಹೆಚ್ಚಿಟ್ಟ ನೀರುಳ್ಳಿ, 3 ಸೀಳಿದ ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಹುರ್ಕೊಳ್ಳುವ. ಇದು ಹುರಿತಾ ಇರುವಾಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿದು ಪೇಸ್ಟನ್ನು ಸೇರಿಸಬೇಕು. ಶುಂಠಿ ಬೆಳ್ಳುಳ್ಳಿದು ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಇದಕ್ಕೆ ಪುನಃ ಸ್ವಲ್ಪ ಅರಶಿನ ಹುಡಿ ಹಾಗೂ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸುವ. ಫ್ಲೇಮ್ ಲೋ ಮಾಡಿ 30 ಸೆಕೆಂಡ್ಗಳ ಕಾಲ ಹುರಿದಾದ ಮೇಲೆ ಸಣ್ಣಗೆ ಹೆಚ್ಚಿಟ್ಟ 2 ಟೊಮೆಟೊಗಳನ್ನು ಸೇರಿಸಬೇಕು. ಟೊಮೆಟೊ ನೀರುಳ್ಳಿ ಜೊತೆಗೆ 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳುವ. ಈ ರೆಸಿಪಿಗೆ 3 ನುಗ್ಗೆಕಾಯಿಯನ್ನು ಬಳಸ್ತಾ ಇದ್ದೇನೆ. ತುಂಡು ಮಾಡಿ ನೀರಲ್ಲಿ ಹಾಕಿಟ್ಟ ಈ ನುಗ್ಗೆಕಾಯಿಯನ್ನು ನೀರಿಂದ ತೆಗೆದು ಈ ನೀರುಳ್ಳಿ ಹಾಗೂ ಟೊಮೆಟೊದ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕು. 2 ಕಪ್ಪಷ್ಟು ನೀರನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಬೇಕು. ಈ ಬದಿ ಬೇಳೆಗೆ 3 ಸೀಟಿ ತೆಗೆದಾಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಸೌಟಿಂದ ಅಥವಾ ಮ್ಯಾಶರಿಂದ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳುವ. ಈ ಬದಿಯಲ್ಲಿ ನೋಡಿ, ನುಗ್ಗೆಕಾಯಿ ಕೂಡ 10 ನಿಮಿಷ ಬೇಯಿಸಿದ್ದೇನೆ, ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿ ಮ್ಯಾಶ್ ಮಾಡಿದ ಬೇಳೆ ಇದೆಯಲ್ಲ ಅದನ್ನು ಸೇರಿಸುವ. ಈ ದಾಲ್ ಇದೆಯಲ್ಲ ತುಂಬ ತೆಳು ಮಾಡಬಾರ್ದು, ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿ ನೀವು ಇದಕ್ಕೆ ನೀರು ಸೇರಿಸಬೇಕು. ಇದಕ್ಕೆ ಇಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸಿ ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅಗತ್ಯ ಎನಿಸಿದರೆ ಸೇರಿಸ್ಕೊಳ್ಬೋದು. ಈಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಹಾಗೂ ಸಣ್ಣಗೆ ಹೆಚ್ಚಿಟ್ಟ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಟೇಸ್ಟಿಯಾದ ನುಗ್ಗೆಕಾಯಿಯ ದಾಲ್ ರೆಸಿಪಿ ರೆಡಿ ಆಗ್ತದೆ. ಊಟಕ್ಕೆ ಮುದ್ದೆ ಜೊತೆ, ಚಪಾತಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್. ನೀವು ನುಗ್ಗೆಕಾಯಿ ಬದಲು ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪನ್ನು ಬಳಸಿ ಇದೇ ರೀತಿ ದಾಲನ್ನು ಮಾಡ್ಬೋದು. ಸಖತ್ತಾಗ್ತದೆ. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.